ಪ್ರಾಜೆಕ್ಟ್ರು ಇದು ಕ್ಲಾಕ್ಸು ಮತ್ತು ಹಸ್ಬೆಂಡಿಗೆ ಇತ್ತಂತೆ ಮೋರಿಸ್ ಕಂಪ್ನಿದು ಕಾರು. ನಾನು ಕೇಳಿದೆ, ನಾನು ವಿಂಟೇಜ್ ಕಾರ್ನ ಗುಜರಿಗೆ ಹಾಕದ್ನ ಲೇಟೆಸ್ಟ್ ಕಾರ್ನ ಗುಜರಿಗೆ ಹಾಕದ್ನ ಬೈಕೆಲ್ಲ ನಾನು ಕೊಟ್ಟಿಲ್ಲ, ನಾನು ಏನು ಹೇಳಿಲ್ಲ ನೋಡಿ. ಇದನ್ನೇ ಅಂತ ಅಲ್ಲಾಡಿಸ್ತಾ ಇದ್ದಿದ್ದು ಸ್ಟಾರ್ಟಿಂಗು ವಿತ್ತನ್ನು ಇದೆಲ್ಲ. ಓಕೆ ಹಿಂಗೆ ನೋಡು ಮಿಸ್ಟರ್ ಬೀನ್ ಕಾರ್. ಓ ಇದು ಲೆಫ್ಟ್ ಹ್ಯಾಂಡ್ ಜೀಪ್. ಸೊ ನಿನಗೆ ಯಾವ್ದು ಬೇಕು ಕೋಕ್? ನನಗೆ ವಿತನಿಗೆ ಯಾವ್ದು ಬೇಕು? ನನ್ನ ಹಿಂದೆ ಒಂದು ಬೋರ್ಡ್ ಕಾಣ್ತಾ ಇರ್ಬೋದು, ವಿಂಟೇಜ್ ಕಾರ್ಸ್ ಅಂತ ಹೇಳ್ಬಿಟ್ಟು. ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ವಿಂಟೇಜ್ ಕಾರ್ಸು. ತುಂಬ ವರ್ಷದ ಹಿಂದೆ ಬಂದು ನಾವು ನೋಡ್ಕೊಂಡು ಹೋಗಿದ್ವಿ. ಈಗ ಪುನಃ ಒಂದು ವಿಸಿಟ್ ಕೊಡುವ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ಈ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿದ್ದಾಪುರ ಮತ್ತು ಕುಶಾಲನಗರಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಬರುತ್ತೆ. ಒಂದು 800 ಮೀಟರ್ಸ್ ಒಳಗಡೆ ಹೋದರೆ ಅಲ್ಲಿ ಶೆಡ್ಡಲ್ಲಿ ಹಾಕಿ ಒಂದು ಕಾರೆಲ್ಲ ಪಾರ್ಕ್ ಮಾಡಿರ್ತಾರೆ. ಬನ್ನಿ ನೋಡ್ಕೊಂಡು ಬರುವ ಯಾವ ಥರ ಇದೆ ಜಾಗ ಇವಾಗ ಅಂತ. ಸೊ ಲೆಟ್ಸ್ ಗೋ. ರೋಡ್ ಸ್ವಲ್ಪ ಆಫ್ ರೋಡಿಂಗ್ ಥರ ಇದೆ. ಕಾರ್ದು ನಿಜವಾಗ್ಲೂ ಕ್ರೇಜ್ ಇರೋರು ಐ ಥಿಂಕ್ ಈ ಥರ ಒಂದು ರೋಡಲ್ಲಿ ಹೋಗೋಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ಓಕೆ, ಫೈನಲಿ ರೀಚ್ ಆಗಿದ್ದೀವಿ. ನೋಡಿ, ಚಾರ್ಜಸ್ ಬಂದು ಅಡಲ್ಟ್ಸಿಗೆ 100, ಮಕ್ಕಳಿಗೆ ಫ್ರೀ. 5 ರಿಂದ 12 ವರ್ಷ 50 ರೂಪಾಯಿ. ಮೊಬೈಲ್ ಕ್ಯಾಮರಾ ಇದ್ದರೆ 30 ರೂಪಾಯಿ, ವೀಡಿಯೋ ಕ್ಯಾಮರಾ ಇದ್ದರೆ 100 ರೂಪಾಯಿ. ಸೊ ಟಿಕೆಟ್ಸ್ ನಾನ್ ರೀಫಂಡಬಲ್. ಮತ್ತು ನಾನು ಪುನಃ ಕ್ಲಿಯರಾಗಿ ಹೇಳ್ತೀನಿ, ನಿಜವಾಗ್ಲೂ ನಿಮಗೆ ಕಾರ್ ಬಗ್ಗೆ ಕ್ರೇಜ್ ಇದ್ದು ತುಂಬ ಪ್ಯಾಷನ್ ಇದ್ದರೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಜಸ್ಟ್ ಒಂದು ಸೈಟ್ ಸೀಯಿಂಗ್ ಥರ ಬಂದರೆ ಐ ಡೋಂಟ್ ಥಿಂಕ್ ನಿಮಗೆ ಯಾವ ಥರ ಇದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಇಲ್ಲಿ ಬಂದವರಿಗೆಲ್ಲ ಕಾರ್ ಬಗ್ಗೆ ಕ್ರೇಜ್ ಇದೆ ಅಲ್ವಾ? ಎಸ್. ಹೈ ವಿತನ್, ಸೂಪರ್. ಹಾಂ, ವಿಂಟೇಜ್ ಕಾರ್ಸ್, ಎಕ್ಸಾಕ್ಟ್ಲಿ. ಅಲ್ಲ, ಕೆಲವರಿಗೆ ಅನಿಸ್ಬೋದು ಇದು ಅಂದರೆ ಕಾರ್ ಅಂದರೆ ಜಸ್ಟು ಹಾಗೆ ಹೀಗೆ ಅಂತ. ಬಟ್ ಅದಕ್ಕೆ ಒಂದು ಎಮೋಷನ್ ಬೇಕಲ್ಲ. ವಿಂಟೇಜ್ ಕಾರ್ಸ್ಗೆ ತುಂಬಾ ಅಂದರೆ ಅದಕ್ಕಂತಲೂ ಕೆಲವು ಕ್ರೇಜ್ ಇದೆ. ಕೆಲವರು ಅದನ್ನೇ ಹುಡ್ಕೊಂಡು ಬರ್ತಾರೆ. ಹೌದು, ತುಂಬಾ ಅಂದರೆ ಚೆನ್ನಾಗಿರುತ್ತೆ. ಓಲ್ಡ್ ಕಾರ್ಸ್ ಎಲ್ಲ ಇವಾಗ ನೋಡಕ್ ಸಿಗಲ್ಲ, ಅದೆಲ್ಲ ನೋಡಕ್ ಸಿಗುತ್ತೆ. ಸೊ ಬನ್ನಿ, ನಾವು ಎಕ್ಸೈಟೆಡ್ ಆಗಿದ್ದೀವಿ ಯಾವ ಥರ ಎಲ್ಲ ಕಾರ್ಸ್ ಇರ್ಬೋದು ಅಂತ. ಎಸ್, ನೋಡ್ಕೊಂಡು ಬರೋಣ. ಎಸ್ ಎಸ್ ಎಸ್. ಸೊ ಇವಾಗ ನೋಡಿ, ಇಲ್ಲಿ ಇದೊಂದು ಕಾಫಿ ಎಸ್ಟೇಟಲ್ಲಿರೋದು. ಕಾಫಿ ಎಲ್ಲ ಹಣ್ಣಾಗಿದೆ. ಇದು ಟಿಕೆಟ್ ಕೌಂಟರು. ನೋಡಿ, ಇಲ್ಲಿ ಎಲ್ಲ ವಿಂಟೇಜೇ ಇದೆ. ಕ್ಲಾಕು, ಸಿನಿಮಾ ಪ್ರಾಜೆಕ್ಟ್ರು. ಇದು ಡೊನೇಟೆಡ್ ಬೈ ಅಜ್ಜಿ ಕುಟೀರ ಎಸ್ ಚಿನ್ನಪ್ಪ ಅಂತೆ. ಓಕೆ, ಸೊ ಅಲ್ಲಿಂದ ವೇಯಿಂಗ್ ಮಿಷಿನ್, ಸೂಪರ್, ಸಕ್ಕತ್ತಾಗಿದೆ. ಎಲ್ಲರೂ ವಿಂಟೇಜ್ ನೋಡಿ, ಅವರು ವಿಂಟೇಜೇ ನಮ್ಮದು ಅಲ್ಲ ಕೋಕ್? ವಿಂಟೇಜು, ಇವರು ವಿಂಟೇಜು. ನಮಸ್ತೆ. ನೋಡಿ, ಇಲ್ಲಿ ನಾನು ವಿಂಟೇಜೇ. ಇಲ್ಲೂ ನಿಮಗೆ ಹಳೆ ಕ್ಲಾಕ್ಸು ಮತ್ತು ಗ್ರಾಮಫೋನ್, ರೇಡಿಯೋ, ಅಲ್ಲಿಂದ ಅಲ್ರಾಮ್ ಕ್ಲಾಕ್ಸು. ಯಪ್ಪ ಪಾಪ, ಇದನ್ನೆಲ್ಲ ಸಾಯಿಸ್ಬಿಟ್ಟಿದೆ ನಮ್ಮ ಮೊಬೈಲ್ ಬಂದುಬಿಟ್ಟು. ಅಲ್ರಾಮ್ ಕ್ಲಾಕ್ ಹೋಗಿದೆ, ಅಲ್ಲಿರೋ ರೇಡಿಯೋ ಹೋಗಿದೆ, ಅಲ್ಲಿರೋ ಕ್ಲಾಕ್ಸ್ ಹೋಗಿದೆ, ಅಲ್ಲಿರೋ ಗ್ರಾಮಫೋನ್ ಹೋಗಿದೆ. ಆಲ್ಮೋಸ್ಟ್ ಎಲ್ಲನೂ ತೆಗೆದ್ಬಿಟ್ಟಿದೆಯಲ್ಲ ನಮ್ಮ ಈ ಒಂದು. ನೋಡಿ, ಕ್ಯಾಸೆಟ್ ಪ್ಲೇಯರ್ ಅದು. ಹಾಂ, ಎಲ್ಲನ ಈಗ ರೀಪ್ಲೇಸ್ ಮಾಡಿಬಿಟ್ಟಿದೆ ಮೊಬೈಲ್ ಅಲ್ವಾ? ಹಾಂ, ಹೌದು. ವಾವ್, ಕಾಯಿನ್ ಫೋನ್. ರನ್ 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 ರನ್. ನೋಡಿ, ಇದ್ರೊಳಗಡೆ ಕಾರ್ಸ್ ಎಲ್ಲ ಪಾರ್ಕ್ ಆಗಿದೆ. ಸೊ ವಿಯಾನ್ ಒಂದು ಸೈಡಿಂದ ನೋಡ್ಬಿಟ್ಟು ವಾವ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇಲ್ಲಿ ಬಂದರೆ ಗಾಡಿಗಳನ್ನ ನೋಡಿ. ಎಸ್, ಯಾವ ಥರ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡುವ. ನಾವಿವಾಗ ಒಂದು ಫಾಸ್ಟ್ ಟೂರ್ ಮಾಡ್ತೀವಿ. ಸೊ ನಿಮಗೆ ಯಾವ್ಯಾವ ಗಾಡಿ ನೋಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಇದು ನೀವೇ ನಮಗೆ ನಾಲೆಜ್ ಕೊಡಬೇಕು, ನಾವು ಗೊತ್ತಿರೋಷ್ಟು ಹೇಳ್ತೀವಿ. ನೋಡಿ, ಹಳೆ ನಂಬರ್ಸು MYV ಅಂತೆಲ್ಲ ಇತ್ತು, ಸ್ಟ್ಯಾಂಡರ್ಡ್ ಕಂಪ್ನಿದು. ಅಲ್ಲಿಂದ ಇಲ್ಲಿ ಬಂದರೆ ಮೋರಿಸು. ನನ್ನ ತಾಯಿದು ಅಕ್ಕನ ಹಸ್ಬೆಂಡಿಗೆ ಇತ್ತಂತೆ ಮೋರಿಸ್ ಕಂಪ್ನಿದು ಕಾರು. ನಾನು ಕೇಳಿದೆ, ನಾನು ನೋಡಿರಲಿಲ್ಲ. ಬಟ್ ಸಖತ್ತಾಗಿದೆ. ಓಕೆ, ನಾನು ಆ್ಯಕ್ಚುಲಿ ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಹೇಳ್ತೀನಿ, ಯಾಕಂದರೆ ನನಗೆ ತುಂಬ ಇಷ್ಟ. ನಮ್ಮ ಕೌಂಟಿಯಲ್ಲೂ ಇತ್ತು ವಿಂಟೇಜ್ ಕಾರ್ಸು. ಇವರೇ ಸ್ವಲ್ಪ ಗುಜರಿ ಕೊಡಿಸಿದ್ದು. ಅಯ್ಯಪ್ಪ, ನಾನು ವಿಂಟೇಜ್ ಕಾರ್ನ ಗುಜರಿಗೆ ಹಾಕದ್ನ ಲೇಟೆಸ್ಟ್ ಕಾರ್ನ ಗುಜರಿಗೆ ಹಾಕದ್ನ. ಕೋಕ್ ಆ ಲೇಟೆಸ್ಟ್ ಕಾರೇ ಹೋಗ್ತಾ ವಿಂಟೇಜ್ ಆಗೋದು. ಅದಕ್ಕೆ ಕಾಯ್ಬೇಕು ನಾವು. ಸರಿ, ನಮ್ಮಲ್ಲಿ ಇದ್ದಿದ್ದು ಈ ಥರ ಲುಕ್ ಇರಲಿಲ್ಲ. ಅಲೋ, ಲುಕ್ ವಿಯಾನಿಗೆ ಅದು ಆಮೇಲೆ ಲುಕ್ ಬರುತ್ತೆ. ಇದು ಆವಾಗ ಅವ್ರಿಗೇನು ದೊಡ್ಡ ವಿಷಯ ಅಂತ ಅನಿಸ್ತಾ ಇರಲಿಲ್ಲ. ಬಟ್ ಆಮೇಲೆ ನಮಗೆ ಇವಾಗ ಇದು ಸೂಪರ್ ಅಂತ ಅನಿಸ್ತಾ ಇದೆ. ಸೊ ಎನಿವೇಸ್ ಪರವಾಗಿಲ್ಲ. ನನಗೆ ಹೊಸ ಕಾರ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ಯಾ? ಫಿಯಟ್ ಫಸ್ಟ್ ಮಾಡೆಲ್. ಹೌದು, ಸನ್ ರೂಫ್ ನೋಡಿ. ಫಿಯಟ್ದು ಹಳೇ ಮಾಡೆಲ್ ಅಂತೆ, ಫಸ್ಟ್ ಮಾಡೆಲ್ ಅಂತ ಹೇಳ್ತಾರೆ. ಸೊ ನೋಡಿ,
ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಶೇರ್ ಮಾಡಿ. ಕಂಟಿನ್ಯೂ ಮಾಡುವ, ಸ್ಪೀಡಾಗಿ ಹೋಗುವ. ಕಲರ್ ಕಾಂಬಿನೇಷನ್ ಅಷ್ಟೇ ಆಗಿಲ್ಲ ಹೆಂಗೆ. ಹಾಂ ಆ್ಯಕ್ಚುಲಿ ನೋಡಿ ಇಲ್ಲಿಂದ ನೋಡಿದ್ರೆ ಕಲರ್ಸ್ ನೋಡಿ, ಅಲ್ಲಿ ರೆಡ್ ಆರೆಂಜು ಬರ್ತಾ ಬರ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ ರೋಡಲ್ಲಿ ಬರೀ ವೈಟು ಬ್ಲ್ಯಾಕು ಗ್ರೇ ಒಂಥರ ಸ್ಟ್ಯಾಂಡರ್ಡ್ ಕಲರ್ ಆಗಿಬಿಟ್ಟಿದೆ. ನನಗೆ ನಿಜ ಈ ಥರ ಕಲರ್ಸ್ ಇಷ್ಟ. ಹೌದು. ಓಕೆ, ಮೋರಿಸ್ದು ಇನ್ನೊಂದು ಮಾಡಲ್ ಇದೆ ನೋಡಿ, K12, ಸ್ವಲ್ಪ ಲೇಟೆಸ್ಟ್ ರಿಜಿಸ್ಟ್ರೇಷನ್ನು. ಅಲ್ಲಿಂದ ಇದ್ಯಾವುದು ಹೇಳು ವಿತನ್, ಯಾವುದಿದು? ಮೋರಿಸ್. ಎಸ್, ಆ ಸೀಟ್ ಡಿಸೈನ್ ಹೌದಲ್ಲ, ಸಖತ್ತಾಗಿದೆ. ಕ್ವಾಲಿಟಿ ನೈಸ್. ಮುಟ್ಟಿ ನೋಡ್ತಾ ಇದ್ದಾನೆ. ನಮ್ಮ ಕಾಲದಲ್ಲಿ ಕ್ವಾಲಿಟಿ ಇರಲ್ಲ ಗುಜು. ಏನ್ ದೊಡ್ಡವನಾಗೋಷ್ಟ್ರೊಳಗೆ ಅದಿನ್ನೂ ರಸ್ಟ್ ಇರ್ದಿರ ಪೀಸ್ ಪೀಸ್ ಆಗಿರ್ತಿತ್ತು. ಹೌದು. ಇದೆಲ್ಲ ನೋಡಿ ರಸ್ಟ್ ಇದೇ ಇಲ್ಲ, ಹಿಂಗಿದೆ ಕ್ವಾಲಿಟಿ. ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡಿರ್ತಾರೆ ನೋಡಿ. ಆ ಒಳಗಡೆ ಸೀಟ್ ಎಲ್ಲ ಹೇಗಿದೆ ನೋಡಿ. ಆಮೇಲೆ ನೋಡಿ ಹಾರ್ನ್, ಲೈಟ್ಸ್. ಆದರೆ ನಾವು ಒಂದು ಅಬ್ಸರ್ವ್ ಮಾಡಿ ಸರ್, ಅಲ್ಲಿಂದ ಇಲ್ಲಿ ತನಕ ಬರುವಾಗ ಈ ವೈಪರ್ ಸೈಜ್ ಎಲ್ಲ ಒಂದೇ ಥರ ಇದೆ. ಹೌದು, ವಿಂಡ್ಶೀಲ್ಡ್ ಚಿಕ್ಕದಿರುತ್ತೆ. ಓಕೆ, ಇದು ಯಾವ್ದು ಕಂಪ್ನಿ? ಕೋಕ್, ಫೋರ್ಡ್. ಫೋನ್ ತುಂಬಾ ಇದಿತ್ತಾ ಅಂತಲ್ಲ ಆಗ್ಲಿಂದನೇ. ಎಲ್ಲ ಕಂಪ್ನಿ, ಇವನ್ ಡ್ಯಾಟ್ಸನ್ನು ಆ ಕಡೆ ಗಾಡಿ ಇದೆ. ಸೊ ಎಲ್ಲ ಕಂಪ್ನಿದು ಗಾಡಿಗಳಿತ್ತು, ತುಂಬ ಡಿಸ್ಕಂಟಿನ್ಯೂ ಆಗಿ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ ಫಿಯೇಟು ಕೆಲವು ಸತಿ ಡಿಸ್ಕಂಟಿನ್ಯೂ ಮಾಡಿ ಪುನಃ ಸ್ಟಾರ್ಟ್ ಮಾಡಿದ್ರು ಇಂಡಿಯಾದಲ್ಲಿ. ಸೊ ಫೋರ್ಡ್ ಮಾಡಲ್ 1936. ವಾವ್, ಇದೆಷ್ಟು ಕ್ಯೂಟ್ ಆಗಿದೆಯಲ್ಲ. ಕೋಕ್, ಯೋಚನೆ ಮಾಡು, ಇದರಲ್ಲಿ ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಲಾಂಗ್ ರೌಂಡು. ಫ್ಯಾಮಿಲಿ ಹೋಗ್ಲಿಕ್ಕೆ ನಾ ಇನ್ನೊಂದು ಗಾಡಿ ತೋರಿಸ್ತೀನಿ ಬನ್ನಿ. ಹೌದಾ? ವಿತನ್, ನಿನ್ನ ವೈಫ್ನ ಫ್ಯೂಚರ್ಗೆ ಕರ್ಕೊಂಡು ಹೋಗಿ ಯಾವ ಗಾಡಿ ಬೇಕು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀಯಾ? ಸೆಲೆಕ್ಟ್ ಮಾಡ್ಬೇಕಾಯ್ತಾ? ನನಗೆ ಲಾಸ್ಟಲ್ಲಿ ಹೇಳು. ಹೇಳ್ತೀನಿ. ಓಕೆ. ಸೊ ಇದು ಗೊತ್ತಿಲ್ಲದವ್ರು ಇರಲ್ಲ. ಇದು ಫಿಯೇಟ್ ಅಂಬಾಸಿಡರ್ ಕಾರ್ ಫಿನಿಷಲ್ಲಿ ಇದೆ ಫಿಯೇಟು, ಬಟ್ ನಾನು ನಿಜವಾಗ್ಲೂ ನೋಡಿರಲಿಲ್ಲ. ಸೊ ಫಿಯೇಟ್. ಅಲ್ಲಿಂದ ಇದು ಇಂಡಿಯಾ ಮೇಫ್ಲವರ್. ಓಕೆ, ಈ ಗಾಡಿ ಯಾವುದು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಅಲ್ಲಿಂದ ಇಲ್ಲಿ ಬಂದರೆ ಒಪೆಲ್ ಕಡೆಟ್. ಒಪೆಲ್, ಓಕೆ, ಅಲ್ಲಿದೆ ಜರ್ಮನಿ 1939. ಓಕೆ, ಪ್ರೊಡಕ್ಷನ್ 1936, 3 ಸ್ಪೀಡ್ ಮ್ಯಾನ್ಯುಯಲ್ಲು. 1939. ಓಕೆ, ನೆಕ್ಸ್ಟು KLR ಅಂದರೆ ಕೇರಳ ಆಗಿರ್ಬೋದಾ? 4482. ನೈಸ್. ಆಮೇಲೆ ಪೇಂಟು ಅಷ್ಟೇ ಆಲ್ಮೋಸ್ಟ್ ಹಳೆ ರೇಂಜಲ್ಲಿ ಮೇಂಟೈನ್ ಮಾಡಿದ್ರು, ಏನೂ ಆಗಿಲ್ಲ ಅಲ್ಲಿ. ಹೌದು. ಮತ್ತೆ ಮುಂದೆ ನೋಡಿ ಕ್ಯಾಪ್ ತರ. ಸೂಪರ್. ವಾವ್, ಬ್ಲ್ಯಾಕ್ ಸಖತ್ತಾಗಿದೆ ಅಲ್ಲ. ಆ ಕಾಲದಲ್ಲಿ ಹೆಂಗಿತ್ತು ಅಂದರೆ ಹಳೆ ಫೋಟೋ ನೋಡಿ, ಇದು ಆಸ್ಟಿನ್. ಇದು ನೋಡು, ನನಗೆ ಎಷ್ಟು ಇಷ್ಟಪಟ್ಟು ತೆಗೆದಿದೆ ಅಂತ ಹೇಳಿದ್ರೆ. ಬೈಕೆಲ್ಲ ನಾನು ಕೊಟ್ಟಿಲ್ಲ, ನಾನು ಏನು ಹೇಳಿಲ್ಲ. ನಾನು ಕೊಟ್ಟಿದ್ದು ಮಾರುತಿ ಇದು ಮಾತ್ರ, ಎಸ್ಟೀಮ್ ಮಾತ್ರ. ಹೌದು, TT ಎಸ್ಟೀಮ್ ಮಾತ್ರ ಅಲ್ಲ, ತುಂಬ ಇತ್ತು ಕೊಟ್ಟಿದ್ದು. ಮಾರುತಿ, ಎಸ್ಟೀಮ್, TT ಮೂರೇ ನಾನು ಕೊಟ್ಟಿದ್ದು. RRR ಮೂವಿಲಿ ಇದ್ದಲ್ಲ ಹಳೆ RRR ಮೂವಿ. ಯಾ ನೋಡಿ, ಎಲ್ಲ ಮೂವಿಯಲ್ಲಿದೆ ಅಂತ ಹೇಳ್ತಾರೆ ಈಗ. ನೆಕ್ಸ್ಟು ಯೋಚನೆ ಮಾಡ್ಕೋಕೆ, ನೀನು ಯಾವತ್ತಾದ್ರೂ ಈ ಥರ ಒಂದು ಇದರಲ್ಲಿ ಕೂತ್ಕೊಂಡು ನಿನ್ನ ಈ ಕುದುರೆಗಳು ಎತ್ಕೊಂಡು? ಹಳೆ ಜನ್ಮದಲ್ಲಿ ಹೋಗಿರ್ತೀನಿ. ಹಳೆ ಜನ್ಮದಲ್ಲಿ ಹೋಗಿರ್ತೀಯಾ? ಕುಷನ್ ಸೀಟ್ಸ್. ವಾವ್, ಒಳಗಡೆ ಕಾಣಿಸ್ತಾ ಇದೆ ಶೀಟ್. ಬುಲ್ಲಕ್ ಕಾರ್ಟ್ 1902. ಯಾವ್ಯಾವ ಬುಲ್ಲಕ್ ಕಾರ್ಟು 1902ದು. ಮರ ಎಲ್ಲ ಕ್ವಾಲಿಟಿ ಇರೋದು ಅದಕ್ಕೆ. ನಾವು ಹಳೆ ಕಾಲದಲ್ಲಿ ಹೋಗಿರ್ತೀವಿ ಬಜ್ಜು. ಹೌದಾ? ಹಳೆ ಜನ್ಮದಲ್ಲಿ. ಹಳೆ ಜನ್ಮದಲ್ಲೂ ನನ್ನ ಹೆಂಡತಿ ಆಗಿದ್ದೆ ನೀನು? ಅದು ಗೊತ್ತಿಲ್ಲ, ಬಟ್ ಇದರ ಅಲ್ಲ, ನೆನ್ಪು ಯೋಚನೆ ಮಾಡಬೇಕು, ಥಿಂಕ್. ಅದೊಂದು ಪ್ರೋಗ್ರಾಮ್ ಇದೆಲ್ಲ, ಜನ್ಮಾಂತರನ ಏನೋ, ಹೋಗ್ಬಿಟ್ಟು ಬರ್ತೀನಿ. ಆಯಿತು. ಓಕೆ, ಹೌದು. ಮಾರ್ಷಲ್ ಅಲ್ಲ, ಮೊನ್ನೆ ಧನ್ರಾಜ್ ಸರ್ ಅವ್ರು ಬಂದ ಗಾಡಿನೂ ಇದೇ ಥರ ಇತ್ತಲ್ಲ ಮಾರ್ಷಲ್. ಹೌದು. ಅವ್ರಿಗೆ ಇಲ್ಲಿ ಬಂದರೆ ಖುಷಿ ಆಗ್ಬೋದಾ ಅಂತ. ಒಳಗಡೆ ಎಷ್ಟು ಸ್ಪೇಸ್ ಅಲ್ಲ. ಧನುಬ್ರೋಗೆ ಈ ಥರಲ್ಲಿ ಒಂದು ಕಾರ್ ಸಿಕ್ಬಿಟ್ರೆ ಈಗಲೇ ಒಂದರಲ್ಲಿ 15 ಜನ ಹೋಗ್ತಾರೆ. ಅದರಲ್ಲಂದ್ರೆ ಫುಲ್ ಫ್ಯಾಮಿಲಿಗೆ ಒಂದೇ ಸಾಕು. ಒಂದೇ ಸಾಕು. ಯಾವುದು? ಇನ್ನೊಂದು ಇದೆ, ತೋರಿಸು. ಓಕೆ, ನೆಕ್ಸ್ಟು ಇಲ್ಲೊಂದಿದೆ ಲೂನಾ. ವಾ, ಸೂಪರ್. ಫಿಯೇಟ್ ಪದ್ಮಿನಿ. ಇವರೆಲ್ಲ ನನ್ನ ಸ್ವೀಟ್ ಆರ್ಟ್ ಇದ್ದಂಗೆ ಇದೆಲ್ಲ. ಅಂಬಾಸಿಡರ್. ಈಗ ನೆಕ್ಸ್ಟ್ ಇವನ್ನ ಕರ್ಕೊಂಡು ನಾವು ಒಂದು ಕಾನ್ಸೆಪ್ಟ್ ಮಾಡ್ತೀವಿ, ಎಲ್ಲ ಸರ್ಪ್ರೈಸ್ ಅದು ಬರುತ್ತೆ ನೋಡಿ. ಇದನ್ನೇ ಅಂತ ಅಲ್ಲಾಡಿಸ್ತಾ ಇದ್ದಿದ್ದು ಸ್ಟಾರ್ಟಿಂಗು ವಿತನ್. ಇದೆಲ್ಲ ಲಾರಿದು. ಓಕೆ, ಲಾರಿಲಿ ಆ್ಯಕ್ಚುಲಿ ಹೌದು, ಎಂತ ಸ್ಪ್ರಿಂಗ್ ಆಗಿ ಬರ್ತಿತ್ತು. ಓಕೆ, ಅಲ್ಲಿಂದ ಇದು
ನನಗೆ ನಿಜ ಕಾರ್ ಹೆಸರು ಹೇಳಕ್ಕೆ ಹೋದ್ರೆ ಇದೆಯಲ್ಲ ಏನಕ್ಕೆ ಕಲರ್ ಕಾಂಬಿನೇಷನ್ ಮಿಸ್ಟರ್ ಬಿಂದು ಕಾರ್ ನೋಡಿ ಇದು ಚಿಕ್ಕ ಮಕ್ಕಳಿಗೆ ಕಾರ್ ಹಿಂಗೆ ಇಟ್ಕೊಂಡು ಓಕೆ ಹಿಂಗೆ ನೋಡು ಮಿಸ್ಟರ್ ಬೀನ್ ಕಾರ್ ಕಾರ್ ಸೀಟ್ ನಾನಂತದೆಲ್ಲ ಫಿಟ್ ಆಗಲ್ಲ. ನಿನಗೆ ಫಿಟ್ ಮಾಡಿದ್ರೆ ಏನು ಗೊತ್ತಾ, ಆ ಮೇಲ್ಗಡೆ ಓಪನ್ ಮಾಡಿಬಿಟ್ಟು ತಲೆ ಹೊರಗಡೆ ಹಾಕೋಬೇಕು. ಅಲ್ಲ ನೀನು ಇದಿತ್ತು ಸನ್ ರೂಫ್ದು ಕಾರ್ ತಗೋ ಸರಿ ಆಗ್ತದೆ. ಗ್ಲಾಸಿನ ನೋಡೋದಿಲ್ಲ. ಓಕೆ, ಇದು ಬ್ಲ್ಯಾಕ್ ನೋಡಿ, ಪೇಂಟ್ ಎಲ್ಲ ಇದಾಗಿದೆ. ಅದು ನೋಡಿ, ನಾವು ಮಾರುತಿ 800 ಥರ ಇದೆ. ಮಾರುತಿ 800 ಥರನಾ ಇಲ್ಲ ಮಾರುತಿ 800? ಇಲ್ಲ ನೋಡಿ, ಬಾನೆಟ್ ಓಪನ್ ಮಾಡೋ ರೀತಿ ಬೇರೆ ಇದೆ ಮಧ್ಯದಲ್ಲಿ. ಹಾಂ, ಡಿಫ್ರೆಂಟ್ ಇದೆ. ಕಂಟೇಸ ಥರ ಇದೆ, ಬಟ್ ಕಂಟೇಸ ಅಲ್ಲ ಅನಿಸುತ್ತೆ. ಎಸ್, ಕಂಟೇಸ ಅಲ್ಲ, ಡ್ಯಾಟ್ಸನ್. ಎಸ್ ಅಲ್ಲ, ಇದ್ರೆ ಎಷ್ಟು ಸ್ಪೇಸ್ ಇದೆ ನೋಡಿ, ಎಷ್ಟು ಉದ್ದ. ಅದನ್ನ ಓಪನ್ ಮಾಡಿ ನೋಡೋ ಕ್ಯೂರಿಯಾಸಿಟಿ ಆಗ್ತಾ ಇದೆಯಲ್ಲ. ಆಕ್ಚುಲಿ ನೋಡಿ ಎಷ್ಟು ಕ್ಯೂಟ್ ಹೆಡ್ಲೈಟ್ ಸ್ಕ್ವೈರ್ ಅಲ್ಲಿ. ಟೆಂಟ್ ಇದ್ರ ಮೇಲೆ ಪಿಚ್ ಮಾಡಿ ಮಲ್ಕೋದಷ್ಟು ಸ್ಪೇಸ್ ಇದೆ. ಹೌದು, 2 men ಟೆಂಟ್. ಅಲ್ಲಿಂದ ವಿಲೇಜ್ ಜೀಪ್ ನಾವು ನೋಡಿದ್ದೀವಿ, ಇವಾಗಲೂ ಕೊಡಗಲ್ಲಿದೆ ವಿಲೇಜ್ ಜೀಪ್ ಮೇಂಟೈನ್ ಮಾಡಿದ್ದಾರೆ. ಇದು ಒಂದು ವಿಷಯ ಇದೆ. ಸೊ ಇಲ್ಲಿ ಅದು ಕುಷನ್ ಇದೆ. ಜಂಪರ್ ಏನಾಗಲ್ಲ. ಸ್ವಲ್ಪ ಹಿಂದೆ ಸಿಕ್ ನೋಡಿ. ಹಾಂ ನೋಡಿ, ನಮ್ಮ ಜೀಪಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಳ್ತಾರೆ. ಸೊ ಈ ಜೀಪಲ್ಲೆಲ್ಲ ಎಷ್ಟು ಕಂಫರ್ಟೇಬಲ್ ಆಗಿ ಹೋಗ್ತಾ ಇದ್ದಿರ್ಬೋದು. ಎಂಜಾಯ್ ಮಾಡಬೇಕು. ನೋಡು, ಕಲ್ತ್ಕೋಕ್. ನೆಕ್ಸ್ಟ್ ಡೇ ಔಟ್ ಇದೆ ಅಲ್ಲ, ನಮ್ಮ ಸೀಟ್ಸ್ ಎಲ್ಲ ತೆಗ್ದು ಬೆಂಚ್ ಹಾಕ್ಸುವ. ಎಕ್ಸ್ಲೇಟರ್. ಓಕೆ, ಓ ಇದು ಲೆಫ್ಟ್ ಹ್ಯಾಂಡ್. ಈ ಕಡೆ ಇದೆ. ನೀವು ಇವಾಗ ನೋಡಿದ್ದೇವೆ. ಹೌದು, ಲೆಫ್ಟ್ ಹ್ಯಾಂಡ್ ಕೋಕ್ ಇದು, ಲೆಫ್ಟ್ ಹ್ಯಾಂಡ್ ಡ್ರೈವ್ ವಿಲ್ಲೀಸು. ಓಕೆ, ಅಲ್ಲಿಂದ ಈ ಕಡೆ ಫಿನಿಶ್ ಮಾಡಿಬಿಡುವ. ಆಸ್ಟಿನ್, ಅಲ್ಲಿಂದ ಇದು ಆಸ್ಟಿನ್, ಅಲ್ಲಿಂದ ಇದು ಅಯ್ಯೋ ಹೊಡೆದೋಗ್ಬಿಟ್ಟಿದೆ ಗ್ಲಾಸ್. ಗೊತ್ತಿಲ್ಲ. ಓಕೆ, ಇದು ನೋಡಿ, ನಮ್ಮಲ್ಲಿ ಇನೋವಾ 7-8 ಸೀಟ್ರ್ ಬರೋ ಥರ 3, 6, 9. ಎಷ್ಟು ದೊಡ್ಡ ಕಾರು. ಹೌದು. ಓಕೆ, ಸೊ ಇದು ಮತ್ತು ಇದು ಎರಡು ರನ್ನಿಂಗ್ ಕಂಡೀಷನಲ್ಲಿ ಇಲ್ಲ ಅಂತೆ. ಬಾಕಿ ಎಲ್ಲ 2 ತಿಂಗಳಿಗೆ ಒಂದ್ಸತಿ ಅವರು ರನ್ ಮಾಡಿ ಸ್ಟಾರ್ಟ್ ಮಾಡಿ ನೋಡ್ತಾರೆ. ನಮ್ಮ ಟೀಮ್ ಔಟಿಂಗೇ ನೋಡಿ, ಟೀಮ್ ಔಟಿಂಗಿಗೆ ಸೂಪರ್. ಒಳಗಡೆ ನೈಸ್. ಅಲ್ಲಿಂದ ಇಲ್ಲೊಂದು ಎತ್ತಿನ ಗಾಡಿ ಇದೆ. ವಿಯಾನ್ ಚೈಂಡ್ ವಿಯಾನ್ ಗಾಡಿ. ಹಾಂ, ಇದರಲ್ಲಿ ಪೆಟ್ರೋಲ್ ಟ್ಯಾಂಕ್ ನೋಡಿದ್ರು. ಎಲ್ಲಿದೆ? ಒಂದು 2 ಲೀಟರ್ ಸಹ ಎತ್ಸಕ್ಕಿಲ್ಲ ಕಾಣುತ್ತೆ ನೋಡಿ. ಪೆಟ್ರೋಲ್ ಟ್ಯಾಂಕ್ ಎಷ್ಟು ಚಿಕ್ಕದಾಗಿದೆ, ಸ್ಲೀಕ್ ಆಗಿ. ಅಲ್ಲಿಂದ ಹೋಗಿ ಅಲ್ಲಿಗೆ ತುಂಬಿಕೊಳ್ಳುತ್ತಾ ಅಂತ ಏನೇನೋ ಕಾನ್ಸೆಪ್ಟ್. ವಾವ್, ರಾಜದೂತ್ ಇದೆ. ಅಲ್ಲಿಂದ ಜೀಪ್ ಇದೆ, ಅಲ್ಲಿಂದ ಇಲ್ಲೊಂದು ರಾಜದೂತ್ ಇದೆ, ವೋಲ್ಗಾ ಇದೆ, ರಾಜದೂತ್ ಇದೆ. ವಾವ್, ಇದನ್ನ ಸಖತ್ತಾಗಿ ಒಂದು ಬ್ಲ್ಯಾಕ್ ಮ್ಯಾಟ್ ಫಿನಿಶ್ ಪೇಂಟ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ. ಬಟ್ ಇದು ಹೆಂಗೆ ಕಾಣ್ತಿದೆ ಅಂದರೆ ಈ ಮೂವಿಯಲ್ಲಿ ಹಾಂಟೆಡ್ ಒಂದು ಬರುತ್ತೆ ನೋಡಿ. ಹೌದು. ಓಕೆ, ಇದು ನೋಡಿ ಫೋರ್ಡ್ ಮರ್ಕ್ಯೂರಿ. ನೋಡಿ, ಇಲ್ಲೂ ಹೇಗಿತ್ತು, ಈಗ ಹೇಗಿದೆ. ಸ್ಕೂಟರ್. ಹಾಂಟೆಡ್ ವೆಹಿಕಲ್. ಸೂಪರ್. ಗ್ರೌಂಡ್ ಕ್ಲಿಯರೆನ್ಸ್ ಸಖತ್ತಾಗಿದೆ. ಓಕೆ, ಇನ್ನೊಂದು ಸ್ವಲ್ಪ ಗಾಡಿ ಇದೆ, ಅದು ತೋರಿಸ್ಬಿಟ್ಟು ನಿನ್ನ ಹೆಂಡತಿಯೊಟ್ಟಿಗೆ ಯಾವ ಗಾಡಿಯಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀಯ ಅಂತ ಹೇಳು. ಓಕೆ, ನೋಡಿ ಡೀಸೆಲ್ ಕ್ಯಾನಲ್ಲಿ ಹಾಕಿದ್ದಾರೆ. ಒಳ್ಳೆ ಸೂಟ್ ಕೇಸ್ ಥರ ಇದೆಲ್ಲ. ಹೌದು. ಇದು ತೋರಿಸಿದ್ರಾ? ಇದು ನಮ್ಮ ಹತ್ರ ಇತ್ತು ಸ್ಕೂಟ್ರು. ಇದು ಅಷ್ಟೇ, ನಾನು ಏನು ಹೇಳಿಲ್ಲ. ಇದು ಅಷ್ಟೇ ನಮ್ಮ ಹತ್ರ ಇತ್ತು ಅಂತ ಹೇಳ್ತು. ಬೈಕ್ ನಾನು ಇದು ಮಾಡಿಲ್ಲ, ಬಟ್ ಅದು ರಸ್ಟ್ ಇರದೆ ಹಾಳಾಗಿತ್ತು. ಹೌದು. ಸೊ ಮಾರಲ್ ಆಫ್ ದ ಸ್ಟೋರಿ, ನಾವು ಈ ಥರ ಒಂದು ಶೆಡ್ ಮಾಡಿ ಹಾಕಿದ್ದಿದ್ರೆ ಪ್ರಾಬಬ್ಲಿ ಇವತ್ತೆಲ್ಲ ಇರ್ತಿತ್ತು ನಮ್ಮ ಬಿಸಿಲು ಮಳೆ ಬೀಳಬಾರ್ದು. ಎಸ್. ಇನ್ನೊಂದು 10 ಗಾಡಿ ತೋರಿಸ್ಬಿಡ್ತೀವಿ, ಅಲ್ಲಿಗೆ ನಮ್ಮ ಈ ಕಂಟೆಂಟ್ನ ನಾವು ಎಂಡ್ ಮಾಡ್ತೀವಿ. ಸೊ ಬನ್ನಿ, ಫೈನಲ್ ಟೂರು. ನಂದು ಫೇವ್ರೇಟ್ ತೋರಿಸ್ತೀನಿ ಈಗ. ನಿಂದು ಫೇವ್ರೇಟ್ ಇಲ್ಲಿದೆಯಾ? ಓಕೆ, ಸೂಪರ್. ಸ್ಪೀಡಾಗಿ ಹೋಗುವ ಬನ್ನಿ. ಇದೆ ಇದು. ವಾವ್, ಬಟ್ ಕಲರ್ ಚೇಂಜ್ ಆಗಬೇಕಿತ್ತು ಅನಿಸುತ್ತೆ. ಇಲ್ಲ, ಕಲರ್ ಚೆನ್ನಾಗಿದೆಯಾ? ಅಲ್ಲ, ನಿಜ ಹೇಳ್ತಾ ಇದ್ದೀನಿ, ಆಗಿನ ಜನ್ರೇಷನ್ ಅಷ್ಟು ಒಂದು ಕ್ರಿಯೇಟಿವ್ ಅಲ್ಲ. ಸಿಟ್ಟು ಬೈವಾ ವಿಯಾನಿಗೆ ಇದ್ರೊಳಗಡೆ ಕೂರ್ಬೇಕಂತೆ, ಕುತ್ಕೊಂಡು ಹೋಗ್ತಾ ಇದ್ರೆ ಮಜಾನೇ ಬೇರೆ. ಹೌದು. ಮತ್ತೆ ಇದೊಂದು ಇಷ್ಟ ಆಯ್ತು, ರೆಡ್ ಆ್ಯಂಡ್ ಬ್ಲ್ಯಾಕ್. ಇದು ಯಾವ್ದು? ರೆಡ್ ಆ್ಯಂಡ್ ಬ್ಲ್ಯಾಕ್. ಆಸ್ಟಿನಾ? ಆಸ್ಟಿನ್. ಹಾಂ, ಹೌದು. ನೋಡಿ, ಬೈಕ್ ಟೈರ್ ಥರ ಇದೆ, ಹೈಟಾಗಿ. ಹಿಲ್ಮ್ಯಾನ್ ಸ್ಟ್ಯಾಂಡರ್ಡ್ ಮೋಟ್ರ್ ಕಂಪ್ನಿ.
ಅಲ್ಲಿಂದ ವಾವ್, ಇದು ನೋಡು, ಯೆಲ್ಲೋ ಕಲರ್. ವಾವ್, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಇಸ್ ಆಲ್ವೇಸ್ ವಾವ್. ಅಲ್ಲಿಂದ ಜೀಪ್. ಸೊ ನಿನಗೆ ಯಾವುದು ಬೇಕು ಕೋಕ್? ನನಗೆ ಅದೇ ಬ್ಲ್ಯಾಕ್ ಆ್ಯಂಡ್ ರೆಡ್ ಮತ್ತು ಅದೊಂದು ಬ್ಲೂ. ಎರಡಲ್ಲ, ಒಂದೇ ಹೇಳಿದ್ದು, ದುಡ್ಡಿಲ್ಲ ನನ್ನ ಹತ್ರ ಅಷ್ಟು. ಅದಕ್ಕೆ ಬ್ಲೂವಾ? ಓಕೆ. ವಿತನಿಗೆ ಯಾವ್ದು ಬೇಕು? ಮಾರ್ಷಲ್. ನಿನ್ನ ಮದುವೆಗೆ ನಾನು ಗಿಫ್ಟ್ ಕೊಡ್ತೀನಿ. ಹಾಂ, ಮಾರ್ಷಲ್. ರೆಕಾರ್ಡ್ ಆಗಿಬಿಟ್ಟು ಕೇಳ್ಬಿಟ್ರೆ ಆಮೇಲೆ ಅಲ್ಲ, ಅವ್ನು ಮದುವೆ ಆಗಲ್ಲ ಅಂತಾನೆ ತಾನೆ. ಮದುವೆ ಆಗಲ್ಲ ಅಂತ ಹೇಳಿದ್ದಾನೆ. ಸೂಪರ್. ನನಗೆ ಈ ಗಾಡಿಗಳಿದೆಯಲ್ಲ, ಇದು ತುಂಬ ನೋಡಿ ಒಂಥರ ಖುಷಿನೂ ಆಯಿತು, ಹಾಗೆ ಬೇಜಾರು ಆಯಿತು. ಯಾಕಂದರೆ ಈ ಥರ ಒಂದು ಗಾಡಿನ ಒಂದು ಶೆಡ್ ಒಳಗಡೆ ನಿಲ್ಲಿಸ್ಕೊಂಡು ಮೇಂಟೈನ್ ಮಾಡೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಕೌಂಟಿಯಲ್ಲಿ ನಮ್ಮ ಹತ್ರ ಬೇರೆ ಬೇರೆ ಗಾಡಿಗಳಿತ್ತು, ನಾನು ಕಲೆಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಲಾಸ್ಟ್ ಟೈಮ್ ಒಂದು ಕಂಟೆಂಟ್ ಮಾಡಿದೆ, ನನಗೆ ವೆಹಿಕಲ್ ಬಗ್ಗೆ ಎಷ್ಟು ಎಮೋಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದು 15-20 ವೆಹಿಕಲ್ ಥರ ಬರ್ತಾ ಇದ್ದಂಗೆ ಹಂಗೇ ಕಟ್ಟಾಗೋಯ್ತು ಎಲ್ಲ. ಬಿಕಾಸ್ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ, ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಬಿಕಾಸ್ ಮೆಕ್ಯಾನಿಕ್ಕು ಇನ್ನೋಸ್ ಬೇಕು. ಸೊ ಅಷ್ಟು ಆಗಲಿಲ್ಲ ನನ್ನ ಕೈಯಲ್ಲಿ. ಕೋವಿಡಿಂದ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಡ್ತು. ಇವಾಗ ಇಲ್ಲಿರೋ ಗಾಡಿಗಳಿಗೆಲ್ಲ ಇನ್ನೂ ಆ ಚಾರ್ಮ್ ಸ್ವಲ್ಪ ಆದರೂ ಇದೆ. ಸೊ ಈ ಥರ ಜಾಗಗಳಿಗೆ ಬಂದಾಗ ಮೇ ಬಿ ಕೆಲವರು ಅನಿಸ್ಬೋದು, ಬೇರೆ ಶೆಡ್ ಒಳಗಡೆ ನಿಲ್ಸ್ಕೊಂಡಿದ್ದಾರೆ, ಆ ವೆಹಿಕಲ್ ನೋಡೋಕ್ಕೋಸ್ಕರ ಯಾಕೆ ಹೋಗಬೇಕು ಅಂತ. ಆ್ಯಂಡ್ ದಿಸ್ ಇಸ್ ಫಾರ್ ದ ಡಿಫ್ರೆಂಟ್ ಕ್ರೌಡ್. ಯಾರಿಗೆ ನಿಜವಾಗ್ಲೂ ವೆಹಿಕಲ್ ಮೇಲೆ ಒಂದು ಪ್ರೀತಿ ಇದೆ, ಹಳೆ ಒಂದು ಟ್ರೆಡಿಷ್ನಲ್ ಕ್ಲಾಸಿಕಲ್ ವೆಹಿಕಲ್ಸ್ ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ದಯವಿಟ್ಟು ಈ ಥರ ಜಾಗಗಳಿಗೆ ಬನ್ನಿ. ಕೊಡಗಲ್ಲಿ ಈ ಜಾಗ ಬಂದರೆ ನಿಮಗೆ ಈ ಫೀಲ್ ಬೇರೆ ಥರ ಸಿಗುತ್ತೆ. ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇಟ್ಸ್ ಆ್ಯನ್ ಎಮೋಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈವನ್ ಕೋಕ್ಗೂ ಅಷ್ಟೇ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ. ಆದರೆ ನನ್ನ ವೆಹಿಕಲ್ ಮಾಡಿಸ್ಬಿಟ್ರು, ಬಟ್ ಇಟ್ಸ್ ಓಕೆ. ಅಲ್ಲ, ನಾವಿಟ್ಟು ಹಾಳು ಮಾಡೋದಕ್ಕಿಂತ ನನಗೆ ಯಾವುದಾದ್ರೂ ಥಿಂಗ್ಸ್ ಹಾಳಾಗ್ತಿದೆ ಅಂದರೆ ಖುಷಿ ಆಗೋದಿಲ್ಲ. ಅದು ನಂದು ಮೈಂಡ್ ಸೆಟ್. ಸೊ ಅಟ್ಲೀಸ್ಟ್ ಈಗ ಬಂದು ಎಂಜಾಯ್ ಮಾಡೋದು ಅಲ್ಲ, ಇದೇ ಲಾಂಗ್ ಲಾಸ್ಟ್ ಇರುತ್ತೆ. ಯಾರೋ ಮೇಂಟೈನ್ ಮಾಡ್ತಾ ಇದ್ದಾರೆ, ನಾವು ಟಿಕೆಟ್ ಪ್ರೈಸ್ ಮಾಡಿ ಪೇ ಮಾಡಿ ಬರ್ತಾ ಇದ್ದೀವಿ, ಇಟ್ಸ್ ವರ್ತ್. ಸೊ ನಾವು ಇಟ್ಕೊಂಡು ಹಾಳು ಮಾಡೋದಕ್ಕಿಂತ ಮೇಂಟೈನ್ ಮಾಡಿದ್ರೆ ಓಕೆ. ಮತ್ತು ನಾವೇನು ಗೊತ್ತಾ, ನಾವುಗಳೇ ಮರ್ಯಾದಿಲ್ಲ ಮನೇಲಿರೋದಿಲ್ಲ, ಸುತ್ಕೊಂಡಿರ್ತೀವಿ ಆ ಕಡೆ ಈ ಕಡೆ. ಇನ್ನು ಗಾಡಿನ ಮೇಂಟೈನ್ ಮಾಡ್ಕೊಳ್ತೀವಿ ಅಂದರೆ ಆಗದೇ ಇರೋ ವಿಷಯ. ಸೊ ಲೆಟ್ಸ್ ಎಂಜಾಯ್. ಆ್ಯಂಡ್ ಎಸ್, ಇಲ್ಲಿಗೆ ಬರೋಕ್ಕೆ 100 ರೂಪೀಸ್ ಇಟ್ಸ್ ಮೋರ್ ಅಂತ ಕೆಲವರಿಗೆ ಅನಿಸಿದ್ರು. ಆ್ಯಸ್ ಪರ್ ಮೀ ಇದರಿಂದ ಇರೋ ಸ್ಟ್ರಗಲ್ ಇದೆಯಲ್ಲ, ದಟ್ ಈಸ್ ನಥಿಂಗ್. ಮೇಂಟೈನ್ ಮಾಡಲಿಕ್ಕೆ ಕಷ್ಟ, ತುಂಬ ಕಷ್ಟ ಇದೆ. ಸೊ ನನಗಂತೂ ತುಂಬ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆನ್ ದಿಸ್ ಗೈಸ್ ಫಾರ್ ಅಟ್ಲೀಸ್ಟ್ ಒಂದು ಕಡೆ ಇಟ್ಟು ಮೇಂಟೈನ್ ಮಾಡ್ತಾ ಇದ್ದಾರಲ್ಲ, ಥ್ಯಾಂಕ್ಸ್ ಟು ವಿಂಟೇಜ್ ಕಾರ್ಸ್. ಸೊ ಇದು ಪ್ರಮೋಷನಲ್ ಕಂಟೆಂಟ್ ಅಲ್ಲ, ವಿಂಟೇಜ್ ಕಾರ್ಸ್ ಬಂದು ಇದರ ಒಂದು ಇಂಪಾರ್ಟೆನ್ಸ್ ತೋರಿಸ್ಕೊಡುವ, ಹೇಳ್ಕೊಡುವ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ. ವಿಯನ್ ಅಂತೂ ಎಲ್ಲ ಕಾರ್ನ ನೋಡ್ತಾ ಇದ್ದಾನೆ, ಹತ್ತಿ ಕೂರಬೇಕು ಅಂತೆಲ್ಲ ಕೇಳ್ತಾ ಇದ್ದಾನೆ. ಸೊ ಎನಿವೇಸ್ ಬನ್ನಿ, ಇವಾಗ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಅಮ್ಮ ಮತ್ತು ನಮ್ಮ ಅಮ್ಮಂದು ಸಿಸ್ಟರ್ನ ಮಾತಾಡ್ಸ್ಕೊಳ್ಳುವ. ಯಾಕಂದರೆ ಅವರಿಗೆ ಇರುವ ಈ ರಿಯಲ್ ಮೆಮೊರೀಸಲ್ಲಿ ಇದರಲ್ಲಿ ಸ್ವಲ್ಪ ಇರುತ್ತೆ. ಬನ್ನಿ ಹೋಗುವ ಅಲ್ಲಿಗೆ, ಲೆಟ್ಸ್ ಗೋ. ಬಾಕೋಕ್ ಇವ್ರು ಜಾಸ್ತಿ ಹೊತ್ತು ನಿಲ್ಸಿದ್ರೆ ಈಗ ಒಂದು ಕಾರ್ ಪರ್ಚೇಸ್ ಮಾಡೋಕ್ಕೆ ಹೇಳ್ತಾರೆ. ನಾವು ಅಲ್ಲೆಲ್ಲ ವೀಡಿಯೋ ಮಾಡಿ ಬರೋಷ್ಟರಲ್ಲಿ ಇವರಿಬ್ಬರು ಅಕ್ಕ ತಂಗಿರಿದಾರಲ್ಲ, ಫುಲ್ಲು ಬಂದು ರೌಂಡ್ ಹೊಡ್ಕೊಂಡು ನಮ್ಮ ಭಾವನ ಹತ್ರ ಇದಿತ್ತು, ನಮ್ಮ ಆ ಥರ ಇತ್ತು, ಈ ಥರ ಇತ್ತು ಅಂತ ಫುಲ್ ಮಾತಾಡಿಕೊಂಡು ಫುಲ್ ಮೆಮೊರೀಸು ಹಂಗೇ ತೋಟ ನೋಡಿಕೊಂಡು ಕೂತಿದ್ದಾರೆ. ಸೊ ಅಲ್ಲಿ ಚೇರ್ ಕೊಟ್ಟರು, ಒಂದು ಚೇರ್ ಇತ್ತು, ಅದಕ್ಕೆ ಒಬ್ಬರು ಕೂತ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನೆಲದಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ ಓಕೆ. ಮತ್ತೆ ಹೇಳು, ಹೇಗೆ ಅನಿಸ್ತು ಒಂದು ರೌಂಡ್ ಹೊಡೆದು? ಖುಷಿ ಆಯಿತು, ಒಂದು ಮೆಮೊರೀಸ್ ಅಲ್ಲ? ಹೌದು. ಹಾಂ. ಈಗ ಈ ಹೊಸ ಗಾಡಿಗಳನ್ನೆಲ್ಲ ನೋಡುವಾಗ ನಿಮ್ಗೆ ಅಷ್ಟು ಒಂದು ನೆನಪು ಬರಲ್ಲ, ಬಟ್ ಈ ಥರ ಗಾಡಿ ನೋಡುವಾಗ ನೆನಪು ಬರುತ್ತಾ? ತೆಗಿಬೇಕು ಅಂತ ಆಗ್ತದೆ ಇದನ್ನ ಪುನಃ. ತೆಗಿಬೇಕಾದ್ರೆ ಇನ್ನು ಫುಲ್ ಲೈಫ್ನ ರಿವೈಂಡ್ ಮಾಡಬೇಕು ಫುಲ್ಲು. ಓಕೆ, ನಮ್ಮಪ್ಪ ನಿಮ್ಮನ್ನ ಯಾವ ಗಾಡೀಲಿ ಕರ್ಕೊಂಡು ಹೋಗಿದ್ದು? ಈಗ ಏನು ಗೊತ್ತಾ, ಈ ಥರ ಎಲ್ಲ ಕೇಳಿದ್ರೆ ನಾಚಿಕೆ ಆಗ್ಬಿಡುತ್ತೆ, ಆಯಿತಾ? ನೆನಪಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಂ ಹೇಳು, ತಂದೆ ಹತ್ರ ಯಾವುದು ಜೀಪ್ ಇದ್ದಿದ್ದು? ನಾನು ನೋಡಿಲ್ಲ, ನನ್ನ ನೆನಪಿಲ್ಲ ಅದಕ್ಕೆ. ಮಾಮೂಲು ಜೀಪ್. ಯಾವುದು? ಎಂತ ನನ್ನ ಹೆಸರು? ನಿನಗೆ ಡ್ರೈವಿಂಗ್ ಕಲಿಸ್ತಿದ್ರಲ್ಲ ಅಪ್ಪ? ನನಗೆ ಭಯ ಇತ್ತು. ಮಹೇಂದ್ರ ಜೀಪ, ನನಗೆ ಗೊತ್ತಿಲ್ಲ ಯಾವ್ದು ಇದ್ದಿದ್ದು ಅಂತ. ಹಾಂ, ಯಾವುದೋ ಒಂದು ಜೀಪ್ ಇತ್ತು, ನನಗೆ ಗೊತ್ತಿಲ್ಲ ಅದು ಯಾವುದು ಅಂತ. 75 ನಂಬರ್ ಇಷ್ಟೇ ಗೊತ್ತು. ಹಾಂ, ನಂಬರ್ ಗೊತ್ತು. ಓಕೆ, ಅಲ್ಲಿಗೆ ಈ ಕಂಟೆಂಟ್ನ ಎಂಡ್ ಮಾಡ್ತಾ ಇದ್ದೀವಿ. ಕಾಮತ್ ಸರ್ ಅವರು ಆ ಕಡೆ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಬಾಯ್ ಬಾಯ್. ವಿಯನ್ ಕ್ಲೋಸ್ ಮಾಡ್ತೇನೆ. ವಿಯನ್ ಕೇದ್ ಕಾರ್ ಖುಷಿ, ವಿಯನ್ ಕೇದ್ ಕಾರ್ ಖುಷಿ. ರೆಡ್ ಕಾರ್, ಬ್ಲ್ಯಾಕ್ ಕಾರ್, ಯೆಲ್ಲೋ ಕಾರ್, ಬ್ಲೂ ಕಾರ್. ಏದ್ ಕಲರ್ ಖುಷಿ? ಏದ್ ಕಾರ್ ಬೋಂಡು? ಬ್ಲೂ ಕಾರಾ? ಓಕೆ, ಫಸ್ಟ್ ಗ್ರೀನ್ ಅಂತ ಬಂತು ಆ್ಯಕ್ಚುಲಿ. ಓಕೆ, ಈಗ ಬಾಯಿಯನ್ನು ಕ್ಲೋಸ್ ಮಾಡು. ಬಾಯ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಒಂದು ರೀಲ್ಸ್ ಶೂಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಕ್ಯಾಮ್ರಾಕ್ಕೆ ಆಲ್ರೆಡಿ 30 ರೂಪಾಯಿ ಪೇ ಮಾಡಿದ್ದೀವಿ ಅಲ್ಲ, ಅದಕ್ಕೆ ಕೋಕ್ ಈಗ ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡಿ ಅವಳ ಒಂದು ಇನ್ಸ್ಟಾದಲ್ಲಿ ಹಾಕ್ತಾಳೆ. ನಮ್ಮ ಇನ್ಸ್ಟಾದಲ್ಲಿ ಬರ್ಬೋದು, ಗೊತ್ತಿಲ್ಲ. ಟ್ಯಾಗ್ ಮಾಡಿದರೆ ಅವಳಿಗೆ ಟ್ಯಾಗ್ ಮಾಡೋಕ್ಕೆ ಮರ್ತೋಗ್ಬಿಡುತ್ತೆ ಅಂತ ಕೆಲವು ಸಲ. ಬಾಯ್ ಏನು, ಲವ್ ಯು ಆಲ್ ಏನು, ಲವ್ ಯು ಆಲ್ ಏನು ಕ್ಲೋಸ್ ಮಾಡು.
Merry Christmas.